ಯಾವಾಗ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಗುತ್ತಿಗೆದಾರರ ಗುದ್ದು ಬೀಳೋಕೆ ಶುರುವಾಯಿತು, ಬಿಜೆಪಿ ಇದನ್ನೇ ಬಳಸಿಕೊಂಡು ಸರ್ಕಾರವನ್ನ ತಿವಿಯೋಕೆ ಶುರು ಮಾಡಿದೆ. ಇವತ್ತು ಇದೇ ವಿಚಾರಕ್ಕೆ ಸಿಎಂ ಗಟ್ಟಿಯಾಗಿ ಪ್ರತಿಕ್ರಿಯೆ ಕೊಟ್ಟರು. ಟ್ವಿಟರ್ನಲ್ಲೂ ಚಾಟಿ ಬೀಸಿದ್ರು. ತನಿಖೆ ಆಗೋವರೆಗೂ ದುಡ್ಡು ಕೊಡೋದಿಲ್ಲ ಅಂತ ಕೂಡ ಹೇಳ್ಬಿಟ್ರು. ಅಜಯ್ಗೆ ಹೇಳ್ಕೊಂಡು ಅದೇ ದೇವಸ್ಥಾನಕ್ಕೆ ಬಂದು ಸತ್ಯ ಮಾಡಕ್ಕೆ ರೆಡಿ ಇದೀವಿ. ಅವರು ದುಡ್ಡು ಕೇಳಿಲ್ಲ ಅಂತ ಅವ್ರು ಸತ್ಯ ಮಾಡಲಿ, ದುಡ್ಡು ಕೇಳಿದ್ದಾರೆ ಅಂತ ನಾವು ಸತ್ಯ ಮಾಡ್ತೀವಿ. ಬಿಬಿಎಂಪಿ ಗುತ್ತಿಗೆದಾರರು ಯಾವಾಗ ಡೈರೆಕ್ಟ್ ಆಗಿ ಡಿಕೆ ಶಿವಕುಮಾರ್ ಕಮಿಷನ್ ಕೇಳಿದ್ರು ಅಂದ್ರು, ಅಲ್ಲಿಂದಲೇ ಸಿದ್ದರಾಮಯ್ಯ ಸರ್ಕಾರ ವಿರೋಧಿಗಳಿಗೆ ಟಾರ್ಗೆಟ್ ಆಯಿತು. ಸತತ ಒಂದು ವಾರದಿಂದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಮಿಷನ್ ಸರ್ಕಾರ, ಎಟಿಎಂ ಸರ್ಕಾರ ಅಂತ ಬಿಜೆಪಿ ನೇರ ವಾಗ್ದಾಳಿ ನಡೆಸುತ್ತಿದೆ. ಇನ್ನೊಂದು ಕಡೆ ಗುತ್ತಿಗೆದಾರರು ರಾಜ್ಯಪಾಲರು, ಬಿಜೆಪಿ ನಾಯಕರು, ಜೆಡಿಎಸ್ ನಾಯಕರನ್ನ ಭೇಟಿ ಮಾಡಿ ಬಾಕಿ ಬಿಲ್ ಹಣ ಕೊಡಿಸಿ ಅಂತಿದ್ದಾರೆ. ಇಷ್ಟೆಲ್ಲ ಆಗ್ತಿದ್ರು ವಾರದಿಂದ ಮೌನವಾಗಿದ್ದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಏರುಧನಿಯಲ್ಲೇ ಮಾತಾಡಿದ್ರು. ಇಡೀ ದೇಶಕ್ಕೆ ಬೇಕಾಗಿರೋ, ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿರೋ ಹಣವನ್ನ ಇಡೀ ಕರ್ನಾಟಕದಿಂದಾನೇ ಕೊಡ್ತಾರೆ. ಚುನಾವಣೆಗೆ ಬೇಕಾಗಿರುವಂತ ಹಣ ಗುತ್ತಿಗೆದಾರರ ಮೇಲೆ ಆಪಾದನೆಗಿಂತನೂ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವ್ರ ಮೇಲೆ ಆಪಾದನೆ ಇರೋದು. ಇವ್ರು ನಂಬಿದಂತ ಅಜಯನ್ ಮುಂದೆ ಬಾ ಪ್ರಮಾಣ ಮಾಡುವಂತ ಇವರೇ ತಪ್ಪಿಸ್ಕೊಂಡು ಓಡ್ತಾ ಇದಾರಲ್ಲ. ಈ ಗುತ್ತಿಗೆ ಬಾಕಿ ಉಳ್ಕೊಂಡಿದೆಯಲ್ಲ, ಯಾರ ಕಾಲದಲ್ಲಿ ಆಗಿರೋದು ಕೆಲಸ? ನಮ್ ಕಾಲದಲ್ಲಿ ಕೆಲಸ ಆಗಿದ್ಯಾ? ನಾವು ಒಂದ್ ಕೆಲಸನೂ ಕೊಟ್ಟೇ ಇಲ್ಲ. ಇನ್ನೂ ಎಲ್ಲ ಹಿಂದಿನ ಸರ್ಕಾರದಲ್ಲಿ ನಡೆದಿದ್ದದು. ಬಿಲ್ ಎಲ್ಲ ಬಾಕಿ ಉಳಿಸ್ಬಿಟ್ಟು ಹೋಗಿದವ್ರು ಯಾರು? ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಾವು 1% ಹಣನೂ ತಿಂದಿಲ್ಲ. ನಾವು ಆದ್ರೂ 2G 3G ಕೋಲು, ಹೆಲಿಕಾಪ್ಟರು, ಇವೆಲ್ಲ ಹಗರಣಗಳು ನಮ್ಮ ಮೇಲೆ ಬಿದ್ದಿದೆ ಅಂತ ಹೇಳುವಂತ ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳು ನೀವೆಲ್ಲ. 10-15% ಅಂತ ಹೇಳ್ತಾ ಇದ್ದಾರೆ. 10-10% ಯಾರು ಕೇಳಿದ್ರು? ಡಿ ಕೆ ಶಿವಕುಮಾರ್ ಕೇಳಿದ್ನ? ಸಿದ್ದರಾಮಯ್ಯನವ್ರು ಕೇಳಿದ್ರ? ನಾನೇನಾದ್ರು ಕೇಳಿದ್ರೆ ಐ ಆಮ್ ಟೆಲಿಂಗ್ ಯು, ಇವತ್ತೇ ಈ ರಾಜಕಾರಣದಿಂದ ನಿವೃತ್ತಿ ಘೋಷಣೆ ಮಾಡ್ತೀನಿ. ಸರ್ಕಾರ ಏಕಾಏಕಿ ಈ ಒಂದು ಬಿಲ್ಗಳನ್ನ ತಡೆ ಹಿಡಿದಿರುವಂತದ್ದು. ಕಳೆದ 4 ವರ್ಷದಿಂದ ಬಿಲ್ ಅನ್ನ ಯಾಕೆ ಸ್ಟಾಪ್ ಮಾಡಿದ್ದಾರೆ? 4 ವರ್ಷದ ಬಿಲ್ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಆಗಿರುವಂತ ಎಲ್ಲಾ ಕಾಮಗಾರಿಗಳನ್ನ ಸ್ಟಾಪ್ ಮಾಡಿದ್ದೀರಾ ನೀವು? ನಾನು ಉತ್ತರ ಕೊಡೋದು, ನಾನು ನನ್ನ ಆಫೀಸರ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಕೇಳಿದ್ದೀನಿ. ಯಾಕಂದ್ರೆ ಬಿಲ್ ಕೊಡೋರು ಅವರು, ಕೆಲಸ ಮಾಡಿಸಿರೋರು ಅವರು. ನಾನೊಂದು ಕೇಳ್ತೀನಿ, ಬೊಮ್ಮಾಯಿಯವರಲ್ಲಿ, ಅಶೋಕ್ ಅವರಲ್ಲಿ, ಯಾಕೆ ನೀವು ಬಿಲ್ ಅನ್ನ ಕೊಡ್ಲಿಲ್ಲ? ನಿಮ್ಗೆ ಏನ್ ಸ್ಟಾಪ್ ಆಗಿತ್ತು? ಡಿಕೆ ಶಿವಕುಮಾರ್ ಗುಡುಗಿ ಸುಮ್ಮನಾದ್ರು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಸುಮ್ಮನಾಗಿಲ್ಲ. ಸಾಲು ಸಾಲು ಟ್ವೀಟ್ ಹಾಕಿದ್ರು. ಬಿಜೆಪಿ ಅವಧಿಯಲ್ಲಿ ಕಾಮಗಾರಿಯನ್ನೇ ನಡೆಸದೆ ಹಳೆಯ ಕಾಮಗಾರಿಗಳಿಗೆ ಇನ್ನು ಕೆಲವು ಕಡೆ ಅರ್ಧಂಬರ್ಧ ಕೆಲಸ ಮಾಡಿ ಬಿಲ್ ಹಣ ಪಡೆಯಲಾಗಿದೆ. ಈ ಎಲ್ಲ ಹಗರಣಗಳ ಕುರಿತು ತನಿಖೆ ನಡೆಯುತ್ತಿದ್ದು, ತನಿಖೆ ಪೂರ್ಣವಾಗದೆ ವರದಿ ಬರುವ ಮೊದಲೇ ಬಾಕಿ ಇರುವ ಬಿಲ್ ಹಣ ಬಿಡುಗಡೆ ಮಾಡುವುದು ಸಮಂಜಸವಲ್ಲ. ನ್ಯಾಯಯುತವಾಗಿ ಕಾಮಗಾರಿ ಮಾಡಿದ ಯಾವೊಬ್ಬ ಗುತ್ತಿಗೆದಾರನಿಗೂ ಅನ್ಯಾಯವಾಗಲು ನಮ್ಮ ಸರ್ಕಾರ ಬಿಡುವುದಿಲ್ಲ. ಈ ಬಗ್ಗೆ ಗುತ್ತಿಗೆದಾರರಿಗೆ ಭಯ ಬೇಡ. ಆದ್ರೆ ಉಪ್ಪು ತಿಂದವರು ನೀರು ಕುಡಿಯಲೇಬೇಕಲ್ಲವೇ ಅಂತ ಸಿಎಂ ಪ್ರಶ್ನಿಸಿದ್ದಾರೆ. ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರ ಹಗರಣಗಳನ್ನು ತನಿಖೆ ಮಾಡಿಸುವ ಭರವಸೆ ನೀಡಿದ್ದೆವು. ಈಗ ಜನರಿಗೆ ನೀಡಿದ್ದ ವಚನ ಪಾಲನೆ ನಮ್ಮ ಕರ್ತವ್ಯವಾಗಿದ್ದು, ಬಿಜೆಪಿ ಸರ್ಕಾರದ 40% ಕಮಿಷನ್ ಹಗರಣವನ್ನ ತನಿಖೆಗೆ ಒಪ್ಪಿಸಿದ್ದೇವೆ ಅಂತ 2ನೇ ಟ್ವೀಟ್ ಹಾಕಿದ್ದಾರೆ. ನಾವು ಕಮಿಷನ್ ಹಿಂದೆ ಬಿದ್ದವರಲ್ಲ, ಕಮಿಷನ್ ಹಗರಣಗಳ ಹಿಂದಿರುವ ಭ್ರಷ್ಟರ ಬೆನ್ನು ಬಿದ್ದಿದ್ದೇವೆ ಎನ್ನಲು ಇದಕ್ಕಿಂತ ಬೇರೆ ಯಾವ ಸಾಕ್ಷಿ ಬೇಕು ಅಂತ 3ನೇ ಟ್ವೀಟ್ ಹಾಕಿದ್ರೆ, 40%ನಿಂದ 15%ಗೆ ಇಳಿಸಿರುವುದು ಸಂತೋಷದ ವಿಷಯ. ಅಶೋಕ್ ಅವರ ಈ ಹೇಳಿಕೆಯಿಂದ ಬಿಜೆಪಿ ಸರ್ಕಾರಕ್ಕಿಂತ ಕಾಂಗ್ರೆಸ್ ಸರ್ಕಾರ ಉತ್ತಮ ಎಂಬುದು ಅವರ ಮನಸ್ಸಿನಲ್ಲೇ ಇದೆ ಅಂತ ಪರ್ಸೆಂಟೇಜ್ ಆರೋಪಕ್ಕೂ ಸಿಎಂ ಟ್ವೀಟ್ ಹಾಕಿ ಕಾಲೆಳೆದ್ರು. ಸದ್ಯಕ್ಕೆ ಬಿಬಿಎಂಪಿ ಗುತ್ತಿಗೆದಾರರು ಮಾತ್ರ ಬಾಕಿ ಬಿಲ್ಗೋಸ್ಕರ ಎಲ್ಲಾ ಪಕ್ಷದವರ ಬೆನ್ನತ್ತಿದ್ದಾರೆ. ಈಗ ಸಿದ್ದರಾಮಯ್ಯನವರೇ ತನಿಖಾ ವರದಿ ಬರೋವರೆಗೂ ಯಾರಿಗೂ ಹಣ ಕೊಡಲ್ಲ ಅಂದಿದ್ದು ಗುತ್ತಿಗೆದಾರರಿಗೆ ಟೆನ್ಷನ್ ತಂದಿಟ್ಟಿದೆ. ಕಾಲಚಕ್ರ ಉರುಳಿ ಆಡಳಿತದಲ್ಲಿದ್ದ ಬಿಜೆಪಿ ಈಗ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿದೆ. ಹೀಗಾಗೋಕೆ 10 ಕಾರಣಗಳ ಪೈಕಿ ಒಂದು ಕಾಂಗ್ರೆಸ್ ಆಗ ನಡೆಸಿದ್ದ ಪೇಸಿಎಂ ರೀತಿಯ ಅಭಿಯಾನಗಳು. ಈಗ ಅದನ್ನೇ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಬಳಸಿಕೊಳ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಎಟಿಎಂ ಸರ್ಕಾರ ಅಭಿಯಾನ ಆರಂಭಿಸಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಪೋಸ್ಟರ್ ಹಾಕಿ ಕ್ಯಾಂಪೇನ್ ಶುರುವಾಗಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ 2.5 ತಿಂಗಳಲ್ಲೇ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ಈ ಸರ್ಕಾರ ಎಟಿಎಂಗೆ ಹೆಸರುವಾಸಿಯಾಗಿದೆ ಅಂತ ಬಿಜೆಪಿ ಲೇವಡಿ ಮಾಡಿದೆ. ಎಟಿಎಂ ಯಂತ್ರಕ್ಕೆ ಡಿಕೆ ಶಿವಕುಮಾರ್ ಹಣ ಹಾಕ್ತಿರೋದು, ಇನ್ನೊಂದು ಕಡೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಣ ಡ್ರಾ ಮಾಡ್ತಿರೋ ರೀತಿ ಪೋಸ್ಟರ್ ಕ್ರಿಯೇಟ್ ಮಾಡಿದೆ ಬಿಜೆಪಿ.
ಇನ್ನು ಕೃಷಿ ಸಚಿವ ಚಲುವರಾಯಸ್ವಾಮಿ ವಿರುದ್ಧ ಲಂಚದ ಆರೋಪದ ಪ್ರಕರಣದಲ್ಲೂ ಪೋಸ್ಟರ್ಗಳು ವೈರಲ್ ಆಗ್ತಿವೆ. ದಪ್ಪ ಚರ್ಮದ ಭ್ರಷ್ಟ ಚಲುವರಾಯಸ್ವಾಮಿ ಅವರೇ ಯಾವಾಗ ರಾಜೀನಾಮೆ ನೀಡುತ್ತೀರಾ ಅಂತ ಪ್ರಶ್ನಿಸಿದೆ ಬಿಜೆಪಿ. ಈ ಗುತ್ತಿಗೆದಾರರ ವಿಚಾರದಲ್ಲಿ ಗುತ್ತಿಗೆದಾರರ ಪೈಕಿನೇ ಒಮ್ಮತ ಇಲ್ಲ ಅನ್ನೋದು ನಿನ್ನೆಯಿಂದಲೂ ಗೊತ್ತಾಗ್ತಾ ಇದೆ. ಒಂದು ಗುಂಪು ನೇರವಾಗಿ ಉಪಮುಖ್ಯಮಂತ್ರಿ ವಿರುದ್ಧ ಆರೋಪ ಮಾಡಿದ್ರೆ, ಮತ್ತೊಂದು ಕಡೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಕಾಂಗ್ರೆಸ್ಗೆ ಇವತ್ತು ಕ್ಲೀನ್ ಚಿಟ್ ಅನ್ನೇ ಕೊಟ್ಬಿಟ್ಟಿದ್ದಾರೆ. ಥರ್ಡ್ ಪಾರ್ಟಿ ಯಾರೋ ಬಂದು ಆರೋಪ ಮಾಡಿದ್ರೆ ಅದಕ್ಕೂ ಸಂಘಕ್ಕೂ ಸಂಬಂಧ ಇಲ್ಲ ಎಂದಿದ್ದಾರೆ. ಇದರ ಜೊತೆಗೆ ಬಾಕಿ ಬಿಲ್ ಪಾವತಿಗೆ ಸರ್ಕಾರಕ್ಕೆ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. ಕಾಂಟ್ರಾಕ್ಟ್ರು ನಾನು ದುಡ್ಡು ಕೊಟ್ಟಿದ್ದೀನಿ ಅಂತ ಬಂದಿಲ್ಲ, ಅಥವಾ ಕೊಡಿ ಅಂತಲೂ ಕೇಳಿಲ್ಲ. ಎಂಟೈರ್ ಸ್ಟೇಟಲ್ಲಿ ನಾವು ಎಲ್ಲ ಕಡೆಯಿಂದನೂ ನಮಗೆ ಮಾಹಿತಿ ಇದೆ, ಯಾರೂ ಕೊಟ್ಟಿಲ್ಲ. ಬಟ್ ಯಾರೋ ಮೂರನೇ ಪಾರ್ಟಿ ಮಾತಾಡಿದ್ರೆ ಅದಕ್ಕೆ ನಮ್ಗೆ ಸಂಬಂಧ ಅಲ್ಲ ಸರ್. ನಾವೇ ವಿ ಹ್ಯಾವ್ ಟೇಕನ್ ಅಪ್ ದಿ ಸೇಮ್ ಇಶ್ಯೂ. ಇವ್ರಿಗೆ ಮೊದಲೇನೆ ಇವ್ರಿಗೆ ಬರ್ದಿದ್ದೀವಿ ಡೆಪ್ಟಿ ಚೀಫ್ ಮಿನಿಸ್ಟರ್ಗೆ, ಸ್ವಾಮಿ ದಯವಿಟ್ಟು ಕಾಂಟ್ರಾಕ್ಟರ್ ಕಷ್ಟ ಇದೆ, ಪೇಮೆಂಟ್ ಕೊಡಿ. ಇವ್ರಿಗಿಂತ ಮೊದಲೇ ಹೋಗಿ ಅವ್ರನ್ನ ಮೀಟ್ ಮಾಡಿದ್ದೀವಿ. ಗುತ್ತಿಗೆದಾರರ ಆಕ್ರೋಶದ ಬೆಂಕಿ ಹಿಂದಿನ ಸರ್ಕಾರವನ್ನ ತಟ್ತಾ ಇದ್ರೆ, ಇತ್ತ ಬಿಬಿಎಂಪಿ ಮುಖ್ಯ ಕಚೇರಿಯ ಆವರಣದಲ್ಲೇ ಇವತ್ತು ನಿಜವಾದ ಅಗ್ನಿ ಅವಘಡ ನಡೆದು ಹೋಯಿತು. 9 ಮಂದಿ ಗಾಯಗೊಂಡ್ರು. ಅರ್ಧ ಗಂಟೆಯಾದ್ರೂ ಅಗ್ನಿಶಾಮಕ ವಾಹನ ಬಾರದೇ ಇದ್ದದ್ದು ವ್ಯವಸ್ಥೆಯ ಲೋಪಕ್ಕೆ ಕನ್ನಡಿ ಹಿಡಿತು. ಇದರ ನಡುವೆ ಈ ಘಟನೆ ಕೂಡ ರಾಜಕೀಯ ಬಣ್ಣವನ್ನ ಪಡೆದುಕೊಳ್ತು. ಬಿಬಿಎಂಪಿ ಕೇಂದ್ರ ಕಚೇರಿಯ ಆವರಣದಲ್ಲಿ ಇವತ್ತು ಕೋಲಾಹಲವೇ ಸೃಷ್ಟಿಯಾಗಿತ್ತು. ಗುಣಮಟ್ಟ ನಿಯಂತ್ರಣ ವಿಭಾಗದ ಲ್ಯಾಬ್ ಮತ್ತು ಕಚೇರಿ ಕಟ್ಟಡದಲ್ಲಿ ಬೆಂಕಿ ಅವಘಡ ಸಂಭವಿಸಿ 9 ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಗ್ಯಾಸ್ ಏನೋ ಲೀಕ್ ಆಗಿದೆ, ಹೊರಗಡೆಯಿಂದನೇ ಬೆಂಕಿ ಒಳಗಡೆ ಹೋಯ್ತು. ತಕ್ಷಣನೇ ಹತ್ಕೊಂಡ್ಬಿಡ್ತು. ಒಳಗಡೆ ಇರೋರೆಲ್ಲ ಕೂಗಾಡ್ತಾ ಇದ್ರು. ಕೂಗಾಡೋದ್ ನೋಡಿ ನಾವೆಲ್ಲ ಹೊರಗಡೆ ಬಂದ್ವಿ. ಇಲ್ಲಿ ಇದ್ದಂತ ಲೋಕಲ್ ಅಲ್ಲಿ ಡ್ರೈವರ್ಗಳು ಮತ್ತೆ 2 ವೀಲರ್ ಅವರೆಲ್ಲರೂ ಸೇರಿ ಅದು ಏನೋ ಬೆಂಕಿ ಬರ್ತಾ ಇದೆ ಅಂತ ಹೇಳಿ ತಕ್ಷಣ ಇಲ್ಲಿದ್ದಂತ ಮಣ್ಣು ನೀರು ಎಲ್ಲ ಎತ್ಕೊಂಡೋಗಿ ಆರಿಸಿದ್ರು. ಅಷ್ಟರಲ್ಲಾಗ್ಲೇ ಅವರೆಲ್ಲ ಬೆಂದೋಗ್ಬಿಟ್ಟಿದ್ರು. ಘಟನೆ ಸಂಭವಿಸಿ ಅರ್ಧ ಗಂಟೆಯಾದರೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಂಬ್ಯುಲೆನ್ಸ್ ಸ್ಥಳಕ್ಕೆ ಆಗಮಿಸಿಲ್ಲ. ನಂತರ ತಡವಾಗಿ ಬಂದ ಸಿಬ್ಬಂದಿ ಬೆಂಕಿಯನ್ನ ಸಂಪೂರ್ಣ ನಂದಿಸಿದ್ರು. ಗಾಯಾಳುಗಳನ್ನ ಆಸ್ಪತ್ರೆಗೆ ಕರೆದೊಯ್ದ್ರು. ಚೀಫ್ ಇಂಜಿನಿಯರ್ ಶಿವಕುಮಾರ್, ಕಿರಣ್, ಸಂತೋಷ್ ಕುಮಾರ್, ಸಿರಾಜ್, ಮನೋಜ್, ಶ್ರೀಧರ್, ವಿಜಯಮಾಲಾ, ಜ್ಯೋತಿ, ಶ್ರೀನಿವಾಸ್ ಎಂಬ ಅಧಿಕಾರಿಗಳಿಗೆ ಗಾಯಗಳಾಗಿವೆ. ಕ್ವಾಲಿಟಿ ಕಂಟ್ರೋಲ್ನಲ್ಲಿ ಪ್ರಯೋಗಾಲಯದಲ್ಲಿ ಬೆಂಕಿ ಹತ್ತಿ 5 ಗಂಟೆಗೆ ಸುಮಾರು ನುಕ್ಸಾನು ಉಂಟಾಗಿದೆ, ಬಹಳ ಜಾಸ್ತಿ. ಅದರಲ್ಲಿ ಕೂಡ ನಮ್ಮ ಆಫೀಸರ್ಸ್ಗೆ ಜಾಸ್ತಿ ಕ್ಷತಿ ಉಂಟಾಗಿದೆ. ಅದಕ್ಕಾಗಿ ನಾವು ಅವರಿಗೆ ಎಲ್ಲಿ ಶಿಫ್ಟ್ ಮಾಡಿದ್ದೀವಿ, ಸಣ್ಣ ಮಾರ್ಟಾಸ್ಗೆ. ಅದು ಪ್ರಾಥಮಿಕವಾಗಿ ಜನರು ಆ ಥರ ಹೇಳ್ತಾ ಇದ್ದಾರೆ. ಆ ಬೆಂಜಿನಲ್ಲಿ ಇದ್ದುದು ನಿಜಾನೇ, ಮತ್ತು ಅಲ್ಲಿ ಸ್ಪಾರ್ಕ್ ಹೇಗೆ ಉಂಟಾಗಿದೆ ಗೊತ್ತಿಲ್ಲ. ಅದು ಆದ್ಮೇಲೆ ಗೊತ್ತಾಗ್ತದೆ ಎನ್ಕ್ವೈರಿ ಆದ್ಮೇಲೆ. ಬೆನ್ಸನ್ ಎನ್ನುವ ಕೆಮಿಕಲ್ ಅನ್ನ ಬಿಟುಮಿನ್ ಟೆಸ್ಟ್ಗೆ ಬಳಸಲಾಗುತ್ತೆ. ಅದೇ ಕೆಮಿಕಲ್ ಬ್ಲಾಸ್ಟ್ ಆಗಿದ್ದೇ ಬೆಂಕಿ ಅವಘಡಕ್ಕೆ ಕಾರಣ ಎನ್ನಲಾಗ್ತಿದೆ. ಬಿಟುಮಿನ್ ಅಥವಾ ಏನಾದ್ರು ಬೆನ್ಸಿನ್ ಕೆಮಿಕಲ್ಸ್ ಏನೋ ಟೆಸ್ಟ್ ಮಾಡ್ತಾ ಇರಬಹುದು. ಅದರಲ್ಲಿ ಒಂದು 3 ಹಾಟ್ ಏರ್ ಓವನ್ ಇತ್ತು. ಆ ಒಂದು ಓವನ್ ಬ್ಲಾಸ್ಟ್ ಆಗಿದೆ. ಸೊ ಬ್ಲಾಸ್ಟ್ ಆಗಿದ್ದಕ್ಕೋಸ್ಕರ ಏನಾದ್ರು ಕೆಮಿಕಲ್ಸ್ ಏನಾದ್ರು ಮೇಲೆ ಚಿಲ್ತಿರ್ಬೋದು, ಸ್ಪ್ರೇ ಆಗಿರ್ಬೋದು. ಅದರಿಂದಾಗಿ ಅದು ಲ್ಯಾಬ್ ಒಳಗೆ ಇದ್ದ ಒಂದು 7 ಜನ ಪ್ಲಸ್ ಮೇಲೆ ಒಂದು ಆಫೀಸ್ ಇತ್ತು. ಆ ಆಫೀಸಿಂದ ಕೆಳಗೆ ಬರುವಾಗ ಅದು ಒಟ್ಟು ಸೇರಿ 7 ಜನರಿಗೆ ಇಂಜುರಿ ಆಗಿದೆ. ಇವತ್ತು ಬೆಂಕಿ ಬಿದ್ದ ಕಟ್ಟಡದ ಹಿಂಬದಿಯಲ್ಲಿರೋ ಮತ್ತೊಂದು ಕೊಠಡಿಯಲ್ಲಿ ಬಿಬಿಎಂಪಿಯ ಎಲ್ಲಾ ಕಡತಗಳಿದ್ವು. ಸ್ವಲ್ಪ ಯಾಮಾರಿದ್ರೂ ಅಷ್ಟೂ ದಾಖಲೆ ನಾಶವಾಗ್ತಿದ್ವು. ಅದೇ ಕಾರಣಕ್ಕೆ ಬಿಜೆಪಿಯವರು ಬೆಂಕಿ ಇಟ್ಟಿದ್ದಾರೆ ಎಂದು ಕಾಂಗ್ರೆಸ್ ಆರೋಪಿಸಿದೆ. ಬಿಬಿಎಂಪಿ ಕಚೇರಿಯ ಕಾಮಗಾರಿಗಳ ಗುಣಮಟ್ಟ ನಿಯಂತ್ರಣ ಪ್ರಯೋಗಾಲಯದಲ್ಲಿ ಕಾಮಗಾರಿಗಳ ದಾಖಲೆ ಇದ್ದ ಕೊಠಡಿಗೆ ಬೆಂಕಿ ಬಿದ್ದಿದ್ದು ಆಕಸ್ಮಿಕವಲ್ಲ, ಷಡ್ಯಂತ್ರ. 40% ಕಮಿಷನ್ನ ಕಳಪೆ ಕಾಮಗಾರಿಗಳ ಬಗ್ಗೆ ನ್ಯಾಯಾಂಗ ತನಿಖೆಗೆ ವಹಿಸಿದ ಬೆನ್ನಲ್ಲೇ ದಾಖಲೆಗಳಿದ್ದ ಕೊಠಡಿಗೆ ಬೆಂಕಿ ಹಚ್ಚಿರುವ ದುಷ್ಕರ್ಮಿಗಳನ್ನ, ಇದರ ಹಿಂದಿರುವ ಬಿಜೆಪಿ ಭ್ರಷ್ಟರನ್ನ ಹೆಡೆಮುರಿ ಕಟ್ಟುವುದು ನಿಶ್ಚಿತ. ಬಿಜೆಪಿ ತಾನು ಮಾಡಿದ ಭ್ರಷ್ಟಾಚಾರದ ಸಾಕ್ಷ್ಯಗಳಿಗೆ ಬೆಂಕಿ ಇಟ್ಟು ಬಚಾವಾಗಿ ಬಿಡುವ ಹುನ್ನಾರ ನಡೆಸಿದೆ. ಬೆಂಕಿಗೂ ಬಿಬಿಎಂಪಿಗೂ ಬಿಡಿಸಲಾಗದ ನಂಟು. ಆಗಾಗ ಬೆಂಕಿ ಬೀಳ್ತಾನೆ ಇದ್ರೆ ಬಿಬಿಎಂಪಿಗೆ ಭೂಷಣ ಅನ್ನೋ ಹಾಗೆ ಆಗ್ ಹೋಗಿದೆ. ಕಳೆದ 13 ವರ್ಷಗಳಲ್ಲಿ ಬಿಬಿಎಂಪಿ ಕಟ್ಟಡಗಳಲ್ಲಿ 4 ಬಾರಿ ಅಗ್ನಿ ಅನಾಹುತ ಸಂಭವಿಸಿದೆ. ಯಾವ್ಯಾವಾಗ ಹೇಗೆ ಆಯ್ತು ಈ ಅಗ್ನಿ ಅವಘಡಗಳು ಗಮನಿಸ್ತಾ ಹೋಗೋಣ. ಬಿಬಿಎಂಪಿ ಮತ್ತು ಬೆಂಕಿ ನಡುವಿನ ಸಂಬಂಧ ಶುರುವಾಗಿದ್ದು ಕಳೆದ ಇತ್ತೀಚಿನ ವರ್ಷಗಳ ಗಮನವನ್ನೇ ನಾವು ತೆಗೆದುಕೊಂಡ್ರೂ ಕೂಡ 2011ರಿಂದ ಪ್ರಾರಂಭ ಮಾಡೋಣ. 2011ರ ಜುಲೈ 8ರಂದು ಶೇಷಾದ್ರಿಪುರಂ ಕಚೇರಿಯ ಮೊದಲ ಮಹಡಿಯಲ್ಲಿ ಬೆಂಕಿ ಅವಘಡ ಕಾಣಿಸಿಕೊಳ್ತು.
ಬರೋಬ್ಬರಿ 25 ವರ್ಷದ ದಾಖಲೆ ಪತ್ರಗಳು ಹೀಗೆ ಸಂಭವಿಸದ ಅಗ್ನಿ ಅವಘಡದಲ್ಲಿ ಸುಟ್ಟು ಭಸ್ಮವಾಗಿ ಹೋಗಿತ್ತು. ಅಲ್ಲಿಗೆ ನಿಲ್ಲಿಲ್ಲ. ಅದಾದ ನಂತರದಲ್ಲಿ ಅದೇ ವರ್ಷ ಅಂದ್ರೆ 2011ರಲ್ಲೇ ನವೆಂಬರ್ 19ರಂದು ಕೂಡ ಕಾಣಿಸಿಕೊಳ್ತು ಅಗ್ನಿ. ಬಿಬಿಎಂಪಿಯ ಕೇಂದ್ರ ಕಚೇರಿಯ ಅನೆಕ್ಸ್ ಕಟ್ಟಡದಲ್ಲಿ ಅಗ್ನಿ ಅನಾಹುತ ಸಂಭವಿಸಿತು. ಸಾವಿರಾರು ಕೋಟಿ ಹಗರಣದ ದಾಖಲೆಗಳು ಭಸ್ಮವಾಗಿ ಹೋಯಿತು. ಹಾಗೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಕೂಡ, ಅಂದ್ರೆ ಬೇಕಂತಲೇ ಇಲ್ಲಿ ಅಗ್ನಿ ಅವಘಡವನ್ನ ಸಂಭವಿಸೋ ಹಾಗೆ ಮಾಡಲಾಗಿದೆ. ಈ ದಾಖಲೆಗಳು ಸುಟ್ಟು ಭಸ್ಮವಾಗ್ಲಿ ಅನ್ನೋ ಕಾರಣಕ್ಕೇನೆ ಅಗ್ನಿ ಅವಘಡ ಅನ್ನೋ ರೀತಿಯಲ್ಲಿ ಚಿತ್ರಣವನ್ನ ಬಿಂಬಿಸಲಾಗಿದೆ ಅನ್ನೋ ಆರೋಪ ಕೇಳೋಕ್ ಸಿಕ್ತು. ಆದ್ರೆ ಹಾಗೆ ಸಂಭವಿಸದ ಅಗ್ನಿ ಅನಾಹುತದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಗರಣದ ದಾಖಲೆಗಳು ಭಸ್ಮವಾಗಿ ಹೋಯಿತು ಅನ್ನೋದು ಮಾತ್ರ ಸತ್ಯ. ಅದಾದ ನಂತರದಲ್ಲಿ 2019ನೇ ಇಸ್ವಿ ಮೇ 3ನೇ ತಾರೀಕು ಬೆಳ್ಳಂದೂರು ಎಂಜಿನಿಯರಿಂಗ್ ಕಚೇರಿಗೆ ಬೆಂಕಿ ಅನಾಹುತ ಅನ್ನೋ ಶಾಪ ತಟ್ಟು. ಅಲ್ಲೂ ಕೂಡ ಅನೇಕ ಮುಖ್ಯವಾದ ದಾಖಲೆಗಳು ಹಾಗೆ ಕಂಪ್ಯೂಟರ್ ಪೀಠೋಪಕರಣಗಳು ಕೂಡ ಈ ಅಗ್ನಿ ಅವಘಡದಿಂದಾಗಿ ಭಸ್ಮವಾಗಿ ಹೋಯಿತು. ಹಾಗೆ 2022ರಲ್ಲಿ ಅಂದ್ರೆ ಕಳೆದ ವರ್ಷ ನಡೆದ ಮತ್ತೊಂದು ಘಟನೆ ಉದಾಹರಣೆಯಾಗಿ ನಿಲ್ತಾ ಇದೆ. ಏಪ್ರಿಲ್ 16, 2022ರಂದು ಯಾಟ್ರಾಯನಪುರ ಮುಖ್ಯ ಎಂಜಿನಿಯರ್ ಕಚೇರಿಗೆ ಬೆಂಕಿ ತಗುಲುತ್ತೆ. ಪೀಠೋಪಕರಣಗಳು ಸುಟ್ಟು ಭಸ್ಮವಾಗುತ್ತೆ. ಹಾಗೆ ಆ ಕಚೇರಿಯಲ್ಲಿದ್ದ ಕಡತಗಳನ್ನ ಸುರಕ್ಷಿತವಾಗಿ ಇಟ್ಕೊಳ್ಳುವಲ್ಲಿ ಯಶಸ್ವಿಯಾಗ್ತಾರೆ. ಯಾವುದೇ ರೀತಿಯ ದಾಖಲೆ ಪತ್ರಗಳು ಈ ಒಂದು ಅಗ್ನಿ ಅವಘಡದಲ್ಲಿ ಹಾನಿಗೆ ಒಳಗಾಗಲಿಲ್ಲ. ಅದಾದ ನಂತರದಲ್ಲಿ ನಡೆದಿದ್ದು ಇವತ್ತು 2023 ಆಗಸ್ಟ್ 11ನೇ ತಾರೀಕು ಕಾಮಗಾರಿ ಆಗದೆ ಬಿಲ್ ನಡೆಸಿರುವ ಆರೋಪ ಪ್ರತ್ಯಾರೋಪಗಳು ನಡೀತಿರುವ ಸಂದರ್ಭದಲ್ಲಿ ಈ ಗುತ್ತಿಗೆದಾರರ ಗುದ್ದಾಟ ಒಂದು ಹಂತಕ್ಕೆ ಮಿತಿ ಮೀರಿರೋ ಹಂತದಲ್ಲಿ ಇದೇ ವಿಚಾರವನ್ನ ಕಾಂಗ್ರೆಸ್ ಹಾಗೆ ಬಿಜೆಪಿ ಪಕ್ಷ ರಾಜಕೀಯ ವಾಕ್ಸಮರಕ್ಕೆ ಬಳಸ್ಕೊಳ್ತಾ ಇರೋ ಸಂದರ್ಭದಲ್ಲೇ ಅಗ್ನಿ ಅವಘಡ ಸಂಭವಿಸಿತು. ಇದಕ್ಕೂ ಕೂಡ ಈಗಷ್ಟೇ ಗಮನಿಸಿದ್ವಿ, ಕಾಂಗ್ರೆಸ್ ಪಕ್ಷ ತನ್ನ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಲ್ಲಿ ಬಿಜೆಪಿಯ ಒಂದರ್ಥದ ಷಡ್ಯಂತ್ರ ಇದು ಅನ್ನೋ ಆರೋಪವನ್ನ ಕೂಡ ಕಾಂಗ್ರೆಸ್ ಮಾಡಿತು. ಇದರ ನಡುವೆ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರು ಇವತ್ತು ಏನು ಅಗ್ನಿ ಅವಘಡ ಸಂಭವಿಸಿತು ಬಿಬಿಎಂಪಿಯ ಮುಖ್ಯ ಕಚೇರಿಯ ಆವರಣದಲ್ಲೇ ಇರುವ ಗುಣ ನಿಯಂತ್ರಣ ಪ್ರಯೋಗಾಲಯ ಹಾಗೆ ಕಚೇರಿ ಇಲ್ಲಿಗೆ ಪರಿಶೀಲನೆಯನ್ನ ನಡೆಸಿ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಅಲ್ಲೇನೋ ಗಾಯಾಳುಗಳು ಚಿಕಿತ್ಸೆಗೆ ಒಳಪಟ್ಟಿದ್ದಾರೆ, ಅವರ ಯೋಗಕ್ಷೇಮವನ್ನ ವಿಚಾರಿಸಿಕೊಳ್ತಿದ್ದಾರೆ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿ ಅನ್ನೋ ಮಾಹಿತಿ. ಅದಕ್ಕೆ ಸಂಬಂಧಪಟ್ಟ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಎಲ್ಲಾ ಪ್ರಕರಣಗಳನ್ನ ಗಮನಿಸಿದಾಗ ಒಂದ್ ಸಂದೇಹ ಅಂತೂ ಹುಟ್ಕೊಳ್ಳೋದು ಸಹಜ. ಇಷ್ಟೆಲ್ಲ ಅವಘಡಗಳು ಬಿಬಿಎಂಪಿ ವ್ಯಾಪ್ತಿಗೆ ಸಂಬಂಧಪಟ್ಟ ಕಟ್ಟಡಗಳೇ ಆಗ್ತಾ ಇರೋದ್ರ ಹಿಂದೆ ಬೇರೆ ಏನಾದ್ರೂ ಕಾರಣಗಳಿದೆಯಾ ಅನ್ನೋದು. ಇದೆಲ್ಲದರ ಮಧ್ಯೆ ಸಿಎಂ ಹಾಗೆ ಡಿಸಿಎಂ ಹಾಗೆ ಸಚಿವರು ಅಗ್ನಿ ಅವಘಡದ ಬಗ್ಗೆ ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ. ನೋಡೋಣ. ಸರ್ಕ್ಯೂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಕೆಲವರಿಗೆ ಇಂಜುರಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ನಮ್ಗೆ ಇರ್ತಕ್ಕಂಥ ಇನ್ಫಾರ್ಮೇಷನ್ ನಮ್ಗೆ ಗೊತ್ತಿಲ್ಲ. ಸೊ ಇಲ್ಲಿ ಹೋದ್ಮೇಲೆ ಬೆಂಗಳೂರಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ನೀವು ಬೇರೆ ತನಿಖೆಗೆ ಆದೇಶ ನೋಡೋಣ, ಇನ್ನೂ ಕೇಳೇ ಇಲ್ವಲ್ಲ, ನಾವು ಅಲ್ಲಿ ಹೋಗಿ ನೋಡಿದ್ಮೇಲೆ ಗೊತ್ತಾಗುತ್ತೆ. ಈ ಟೆಸ್ಟಿಂಗ್ ಜಾಗದಲ್ಲಿ ಈ ಥರ ಆಗಿದೆ ಅಂತೇಳಿ, ಯಾಕಾಗಿದೆ ಏನಾಗಿದೆ ಅಂತೇಳಿ ಇನ್ನು ಅದ್ರ ಬಗ್ಗೆ ತನಿಖೆ ಮಾಡಬೇಕು. ಸೊ ನಾನು ಇಲ್ಲಿಂದ ಹೋದ ಕೂಡಲೇ ನಾನು ವಿಕ್ಟೋರಿಯಾ ಹಾಸ್ಪಿಟಲ್ ಫಸ್ಟ್ ಹೋಗ್ತೀನಿ. ಯಾರು ನಮ್ಮ ನೌಕರು ಯಾರಿಗೇನಾಗಿದ್ದಾರೆ ನಾನು ಕೂಡಲೇ ಇಮಿಡಿಯೇಟ್ ಇಲ್ಲಿಂದ ಈಗಾಗಲೇ ಕೆಲವು ಮಿನಿಸ್ಟರ್ಸ್ಗೆ ಹೋಗಿ ಕೇಳಿದ್ದೀನಿ, ನಾನು ಬೈರತಿ ಸುರೇಶ್ಗೆ. ಟ್ವೀಟ್ ಬಗ್ಗೆ ನನಗೇನು ಗೊತ್ತಿಲ್ಲ, ನೀವು ಹೇಳ್ತಾ ಇರ್ಬೇಕಾದ್ರೆ ಗೊತ್ತಾಗ್ತಾರೆ. ನಾನೀಗ ನಾನು ಮತ್ತೆ ನಮ್ಮ ಜಾರ್ಜ್ ಸರ್ ಒಳಗಡೆ ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊತಾ ಇದ್ದೀರಿ. ಇದು ರಾಜಕಾರಣ ಮಾಡೋ ಸಮಯ ಅಲ್ಲ. ನಾವು ಒಳಗಡೆ ಟ್ವೀಟ್ ಬಗ್ಗೆ ಏನು ಗೊತ್ತಿಲ್ಲ. ರಾಜ್ಯದಲ್ಲಿ ಗುತ್ತಿಗೆದಾರರ ವಿಚಾರ ರಾಜಕೀಯ ಕೆಸರಾಟಕ್ಕೆ ಕಾರಣವಿರುವಾಗಲೇ ಕಳೆದ ವರ್ಷ ಆತ್ಮಹತ್ಯೆಗೆ ಶರಣಾಗಿದ್ದ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಕುಟುಂಬ ಇವತ್ತು ಸಿಎಂ ಭೇಟಿ ಮಾಡಿದೆ. ಮಗನ ಸಾವಿಗೆ ನ್ಯಾಯಕ್ಕಾಗಿ ಆಗ್ರಹಿಸಿದೆ. ಬೆಳಗಾವಿಯ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣ ಸಿಬಿಐಗೆ ಕೊಡಿ ಇಲ್ಲವೇ ಸಿಐಡಿಗೆ ವಹಿಸಿ ಅಂತ ಸಿಎಂ ಸಿದ್ದರಾಮಯ್ಯಗೆ ಸಂತೋಷ್ ಕುಟುಂಬಸ್ಥರು ಮನವಿ ಮಾಡಿದ್ದಾರೆ. ಬೆಳಗಾವಿಯ ಅಥಣಿಯಲ್ಲಿ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆಗೆ ಬಂದಿದ್ದ ಸಿದ್ದರಾಮಯ್ಯರನ್ನ ಬೆಳಗಾವಿಯಲ್ಲೇ ಭೇಟಿ ಮಾಡಿದ್ರು. ಸಂತೋಷ್ ಪಾಟೀಲ್ ಪತ್ನಿ ಜಯಶ್ರೀ, ತಾಯಿ ಪಾರ್ವತಿ, ಸಹೋದರ ಪ್ರಶಾಂತ್ ಪ್ರಕರಣ ಬಿ ರಿಪೋರ್ಟ್ ಸಲ್ಲಿಕೆಯಿಂದ ಅನ್ಯಾಯ ಆಗಿದೆ, ಹೀಗಾಗಿ ಪ್ರಕರಣವನ್ನ ಸಿಬಿಐ ಇಲ್ಲವೇ ಸಿಐಡಿಗೆ ವಹಿಸಬೇಕೆಂದು ಕುಟುಂಬಸ್ಥರು ಆಗ್ರಹಿಸಿದ್ರು. ಏಪ್ರಿಲ್ 13, 2022ರಂದು ಉಡುಪಿಯ ಲಾಡ್ಜ್ ಒಂದರಲ್ಲಿ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಬಿಜೆಪಿಯ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೆಸರು ನೇರವಾಗಿ ಥಳಕು ಹಾಕಿಕೊಳ್ಳಿತು. ಮಂತ್ರಿ ಸ್ಥಾನವನ್ನೂ ಕಳ್ಕೊಂಡ್ರು.
ಆಮೇಲೆ ಈಶ್ವರಪ್ಪನವರು ನಿರ್ದೋಷಿ ಅಂತ ಪೊಲೀಸರ ವರದಿ ಸಾಕ್ಷಿಗಳನ್ನಾಧರಿಸಿ ಕೋರ್ಟ್ ಆದೇಶ ಹೊರಡಿಸಿತ್ತು. ಈಗ ಇಡೀ ಪ್ರಕರಣದಲ್ಲಿ ಪೊಲೀಸರು ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದು ಕುಟುಂಬಸ್ಥರ ಆರೋಪ. ಒಪ್ಪಿಗೆ ಕೊಟ್ಟಿದ್ದಾರೆ, ಮಾಡಿಸ್ತೀನಿ ಅಂತ ಹೇಳಿದಾರೆ. ಮಾಡಿಸ್ತೀವಿ ಅಂತ ಹೇಳಿದಾರ್ರಿ. ಸಿಬಿಐ ಕೊಡಬೇಕು ಅಂತ ಮನವಿ ಮಾಡಿದ್ದೀವಿ. ಮಾಡಿಸ್ತೀವಿ ಅಂತ ಹೇಳಿದಾರೆ. ಬಿಟ್ಕಾಯಿನ್ ಹಗರಣದಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಹುಡುಕೊಂಡು ಹೋದ ಎಸ್ಐಟಿ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆ. ಕೇಸ್ ಬಯಲಿಗೆ ಎಳಿಬೇಕಾದ ಪೊಲೀಸರೇನೆ ಆರೋಪಿ ಸ್ಥಾನದಲ್ಲಿ ನಿಲ್ಲಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಬನ್ನಿ, ಊಹೆಗೆ ನಿಲುಕದ ಸ್ಫೋಟಕ ಕಥೆಯನ್ನ ನಿಮಗೆ ತೋರಿಸ್ತೀವಿ. ರಾಜ್ಯವನ್ನೇ ದಂಗಾಗಿಸಿತ್ತು ಬಿಟ್ಕಾಯಿನ್ ಹಗರಣ. ತನಿಖೆ ಮಾಡಿದ್ದ ಪೊಲೀಸರ ಮೇಲೆಯೇ ಅನುಮಾನ. ಬಿಜೆಪಿ ಕಾಲದಲ್ಲಿ ನಡೆದಿದೆ ಎನ್ನಲಾದ ಬಿಟ್ಕಾಯಿನ್ ಹಗರಣ ಅಚ್ಚರಿಯ ತಿರುವು ಪಡೆದಿದೆ. ಎಸ್ಐಟಿ ತನಿಖಾಧಿಕಾರಿ ಕೆ ರವಿಶಂಕರ್ ದೂರಿನ ಅನ್ವಯ ಈ ಹಿಂದೆ ತನಿಖೆ ಮಾಡಿದ್ದ ತನಿಖಾಧಿಕಾರಿಗಳು ಮತ್ತವರ ತಂಡದ ವಿರುದ್ಧ ಕಾಟನ್ಪೇಟೆ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬಿಟ್ಕಾಯಿನ್ ಪ್ರಕರಣದ ತನಿಖೆ ವೇಳೆ ಆರೋಪಿಗಳಿಂದ ಕೃತ್ಯಕ್ಕೆ ಬಳಸಿದ್ದ ಮೊಬೈಲ್ ಫೋನ್ಗಳು, ಲ್ಯಾಪ್ಟಾಪ್ಗಳು, ಕಂಪ್ಯೂಟರ್ಗಳು, ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್ಗಳನ್ನು ವಶಕ್ಕೆ ಪಡೆಯಲಾಗಿತ್ತು. ಅವುಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯದ ವಶಕ್ಕೆ ನೀಡಲಾಗಿತ್ತು. ಸದ್ಯ ಆ ದಾಖಲೆಗಳನ್ನು ಎಸ್ಐಟಿ ತಂಡ ವಶಕ್ಕೆ ಪಡೆದಿದ್ದು ಮೂಲ ಫೈಲ್ ಅಲ್ಲದೆ ಹೆಚ್ಚುವರಿ ಫೈಲ್ಸ್ ಸೃಷ್ಟಿಸಿರುವುದು ಕಂಡುಬಂದಿದೆ. ಪ್ರಕರಣದ ತನಿಖೆಯನ್ನು ನಡೆಸಿದ್ದ ಸಿಸಿಬಿ ಪೊಲೀಸರ ತಂಡವೇ ಸಾಕ್ಷ್ಯ ತಿರುಚಿದೆ ಎನ್ನಲಾಗ್ತಿದೆ. ಸಿಸಿಬಿ ಕಚೇರಿ ಮತ್ತಿತರ ಕಡೆ ಸೆಪ್ಟೆಂಬರ್ 9, 2020ರಿಂದ ಡಿಸೆಂಬರ್ 16, 2020 ಅವಧಿಯಲ್ಲಿ ಅಕ್ರಮ ನಡೆದಿದೆಯಂತೆ. ಸಿಸಿಬಿ ತನಿಖಾಧಿಕಾರಿಗಳು ಹಾಗೂ ಇತರೆ ಅಧಿಕಾರಿಗಳು ಒಳಸಂಚು ರೂಪಿಸಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡ ಆರೋಪ ಕೇಳಿ ಬಂದಿದೆ. ರಾಜಕೀಯ ತಿರುವು ಪಡೆದುಕೊಳ್ಳುತ್ತಿದ್ದ ಪ್ರಕರಣ ಇದೀಗ ಪೊಲೀಸರ ಹೆಗಲು ಹತ್ತಿದೆ. ಚಿತ್ರದುರ್ಗದಲ್ಲಿ ಯಾವಾಗ ಅಧಿಕಾರಿ ಹಾಗೆ ಸಿಬ್ಬಂದಿ ವರ್ಗದ ನಿರ್ಲಕ್ಷ್ಯದಿಂದ ವಿಷಜಲ ಸೇವಿಸಿ ಸಾಲು ಸಾಲು ಮಂದಿ ಪ್ರಾಣ ಬಿಟ್ರು, ಖುದ್ದು ಲೋಕಾಯುಕ್ತ ನ್ಯಾಯಮೂರ್ತಿಗಳೇ ಫೀಲ್ಡ್ಗಿಳಿದ್ರು. ಅಲ್ಲಿನ ಅವ್ಯವಸ್ಥೆ ನೋಡಿ ಛೀಮಾರಿ ಹಾಕಿದ್ರು. ಆದ್ರೆ ನಮ್ಮ ಅಧಿಕಾರಿಗಳು ಅಕ್ಷರಶಃ ಎಮ್ಮೆ ಚರ್ಮದವರಲ್ವಾ? ಚಿತ್ರದುರ್ಗದ ಘಟನೆ ಆದ್ಮೇಲೂ ರಾಯಚೂರು, ಕೊಪ್ಪಳ ಅಧಿಕಾರಿಗಳು ಇನ್ನೂ ನಿದ್ದೆಯಿಂದ ಎದ್ದೇ ಇಲ್ಲ. ಚಿತ್ರದುರ್ಗ ನಗರದ ಕವಾಡಿಗರಹಟ್ಟಿ ಬಡಾವಣೆಯಲ್ಲಿ ಕಲುಷಿತ ನೀರು ಸೇವಿಸಿ 6 ಜನ ಸತ್ರು. ಪಾಲಿಕೆ ಅಧಿಕಾರಿಗಳು ನಿದ್ದೆಯಿಂದ ಎದ್ದಿಲ್ಲ. ಸತ್ತವರು ಯಾರೋ ಜನ ನಮ್ಮ ಮನೆಯವರಲ್ವಲ್ಲ ಅನ್ನೋ ದಿಮಾಕು. ಅಂಥ ದಿಮಾಕಿನ ಅಧಿಕಾರಿಗಳಿಗೆ ಇವತ್ತು ಶಾಕ್ ಕೊಟ್ಟಿದ್ದು ಲೋಕಾಯುಕ್ತರು. ಕಂಡೋರ್ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡೋ ಸರ್ಕಾರಿ ಸಂಬಳ ತಿನ್ನೋ ಅಧಿಕಾರಿಗಳು ಕಚೇರಿ ಬಿಟ್ಟು ಬೀದಿಯಲ್ಲಿ ಕೆಲಸ ಮಾಡಲ್ಲ ಅನ್ನೋದು ಇವತ್ತು ಲೋಕಾಯುಕ್ತರಿಗೂ ಕಾಣಸಿಕ್ತು. ಕವಾಡಿಗರಹಟ್ಟಿಗೆ ಲೋಕಾಯುಕ್ತ ನ್ಯಾಯಮೂರ್ತಿ BS ಪಾಟೀಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಅಕ್ಕಪಕ್ಕ ಬಿದ್ದಿದ್ದ ಕಸದ ರಾಶಿಗಳನ್ನು ನೋಡಿ ನಗರಸಭೆಯವರಿಗೆ ಛೀಮಾರಿ ಹಾಕಿದ್ರು. ಕವಾಡಿಗರಹಟ್ಟಿಯ ನೀರಿನ ಟ್ಯಾಂಕ್, ಪೈಪ್ಲೈನ್ ವ್ಯವಸ್ಥೆ, ಬಡಾವಣೆಯ ಸ್ಥಿತಿಗತಿ ಹಾಗೂ ಜನರ ಅಹವಾಲುಗಳನ್ನು ಲೋಕಾಯುಕ್ತರು ಆಲಿಸಿದ್ರು. ಈ ವೇಳೆ ಮಾತನಾಡಿದ ಲೋಕಾಯುಕ್ತ ನ್ಯಾಯಮೂರ್ತಿ BS ಪಾಟೀಲ್, ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಕೇಸ್ ದಾಖಲಿಸಿಕೊಳ್ಳುತ್ತೇವೆ. ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ರು. ಅನ್ನ ಸಾರು ಏನು ಎಲ್ಲ ಸೇರಿ ತಂದು ಎಸೆದಿದ್ದಾರೆ. ಅಲ್ಲಿ ಆ ಕಮಿಷನರು ಎಲ್ಲರನ್ನ ಸೇರಿಸಿ ಕೇಸ್ ರಿಜಿಸ್ಟರ್ ಮಾಡೋಣ. ನೀವು 3 ದಿವಸ ಬಿಟ್ಟು ಹೋಗಿ ನೋಡಿ ಅದನ್ನು. ಅದೇ ಅಲ್ಲಿ ಫೋಟೋ ತೆಗೆದು ನನಗೆ ಕಳಿಸ್ಕೊಡಿ. ಅದೇ ಪರಿಸ್ಥಿತಿ ಇತ್ತು ಅಂತಂದರೆ ದೇ ವಿಲ್ ಬಿ ಸೀರಿಯಸ್ಲಿ ಇಟ್ ಈಸ್ ಎ ಕ್ರಿಮಿನಲ್ ಅಫೆನ್ಸ್ ಆನ್ ದೇರ್ ಪಾರ್ಟ್. ಚಿತ್ರದುರ್ಗ, ರಾಯಚೂರು, ಈಗ ಕೊಪ್ಪಳ. ಕಲುಷಿತ ನೀರಿಗೆ ಜನ ಅಸ್ವಸ್ಥರಾಗಿ ಹೈರಾಣ. ಚಿತ್ರದುರ್ಗದಲ್ಲಿ 6 ಜನ ಸತ್ರು, ಅದೇ ಕೇರ್ಲೆಸ್. ಮೊನ್ನೆಯಿಂದ ರಾಯಚೂರಿನ ಲಿಂಗಸಗೂರಲ್ಲಿ 100ಕ್ಕೂ ಹೆಚ್ಚು ಜನ ಆಸ್ಪತ್ರೆ ಸೇರಿದ್ದಾರೆ. ಇವತ್ತು ಇಂಥದ್ದೇ ದುರಂತ ಕೊಪ್ಪಳದಲ್ಲಿ. ಕೊಪ್ಪಳ ಜಿಲ್ಲೆಯಲ್ಲಿ ವಾಂತಿ ಭೇದಿಯಿಂದ 4 ಸಾವನ್ನಪ್ಪಿದ್ರು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿಲ್ಲ. ಕಡು ಕಪ್ಪು ಬಣ್ಣದ ಕಲುಷಿತ ನೀರನ್ನೇ ಬೆಟಗೇರಿ ಗ್ರಾಮದ ಜನರಿಗೆ ಪೂರೈಕೆ ಮಾಡುತ್ತಿದ್ದಾರೆ. ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ಕಾನೂನು ಬದಲಾವಣೆ ತಂದು ಚುನಾವಣಾ ಆಯೋಗವನ್ನ ಸರ್ಕಾರದ ಹಿಡಿತದಲ್ಲಿ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆಯಾ? ಮುಖ್ಯ ಚುನಾವಣಾ ಆಯುಕ್ತ ಮತ್ತು ರಾಜ್ಯ ಚುನಾವಣಾ ಆಯುಕ್ತರುಗಳ ಆಯ್ಕೆ ಪ್ರಕ್ರಿಯೆಗೆ ತಂದಿರೋ ತಿದ್ದುಪಡಿಯನ್ನ ವಿರೋಧ ಪಕ್ಷಗಳು ಹಾಗೇನೆ ವಿಶ್ಲೇಷಣೆ ಮಾಡ್ತಾ ಇವೆ. ಮೋದಿ ಸರ್ಕಾರ ಸಂಸತ್ ಕಲಾಪದಲ್ಲಿ ನೇಮಕಾತಿ, ಕರ್ತವ್ಯದ ನಿಬಂಧನೆಗಳು ಮತ್ತು ಅಧಿಕಾರಾವಧಿ ಕಾಯ್ದೆ ತಿದ್ದುಪಡಿ 2023 ಮಂಡಿಸಿದೆ. ಈ ಕಾಯ್ದೆ ತಿದ್ದುಪಡಿ ಮಸೂದೆ ಕಾಂಗ್ರೆಸ್ ಅಷ್ಟೇ ಅಲ್ಲ, ಇಡೀ ಇಂಡಿಯಾ ಒಕ್ಕೂಟವನ್ನೇ ಸಿಟ್ಟಿಗೇಳುವಂತೆ ಮಾಡಿದೆ. ಏನಿದು ನೇಮಕಾತಿ ಮಸೂದೆ ತಿದ್ದುಪಡಿ? ಇಂಡಿಯಾ ಒಕ್ಕೂಟದ ವಿರೋಧ ಯಾಕೆ?
ನೇಮಕಾತಿ ಕರ್ತವ್ಯದ ನಿಬಂಧನೆಗಳು ಮತ್ತು ಅಧಿಕಾರಾವಧಿ ಮಸೂದೆ 2023 ಇದು ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದ್ದ ಬಿಲ್. ಮುಖ್ಯ ಚುನಾವಣಾ ಆಯುಕ್ತ ಮತ್ತು ರಾಜ್ಯ ಚುನಾವಣಾ ಆಯುಕ್ತರುಗಳ ಆಯ್ಕೆ ಪ್ರಕ್ರಿಯೆಗೆ ಈಗ ಮೋದಿ ಸರ್ಕಾರ ತಿದ್ದುಪಡಿ ತಂದಿದೆ. ತಿದ್ದುಪಡಿಯಲ್ಲಿ ಕೇಂದ್ರ ಚುನಾವಣಾ ಆಯುಕ್ತರನ್ನ ಆಯ್ಕೆ ಸಮಿತಿಯಿಂದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳನ್ನೇ ಹೊರಗಿಡುವುದು, ಸಿಜೆಐ ಬದಲು ಕೇಂದ್ರದ ಒಬ್ಬರು ಸಚಿವರನ್ನ ಸದಸ್ಯರನ್ನಾಗಿ ಆಯ್ಕೆ ಮಾಡುವ ಅಧಿಕಾರ ಕೊಟ್ಟಂತಾಗಿದೆ. ಹಾಗಾಗಿ ಇಂಡಿಯಾ ಒಕ್ಕೂಟ ವಿರೋಧ ಮಾಡುತ್ತಿದೆ. ಅನೂಪ್ ಚಂದ್ರ ಪಾಂಡೆ ಹಾಲಿ ಕೇಂದ್ರ ಚುನಾವಣಾ ಆಯುಕ್ತರಾಗಿದ್ದಾರೆ. ಮುಂದಿನ ವರ್ಷ ಫೆಬ್ರವರಿ 14ರಂದು ಚಂದ್ರಪಾಂಡೆ ನಿವೃತ್ತಿ ಆಗ್ತಿದ್ದು 2024 ಮಾರ್ಚ್ಗೆ ಹೊಸ ಕೇಂದ್ರ ಚುನಾವಣಾ ಆಯುಕ್ತರ ಆಯ್ಕೆ ನಡೆಯಲಿದೆ. 2024ಕ್ಕೆ ಲೋಕಸಭೆ ಮಹಾ ಚುನಾವಣೆ ಬೇರೆ ನಡೆಯಲಿದೆ. ಮೋದಿ ಸರ್ಕಾರಕ್ಕೆ ಭಯ ಶುರುವಾಗಿದ್ದು ಚುನಾವಣಾ ಆಯೋಗದ ಮೇಲೆ ಹಿಡಿತ ಸಾಧಿಸಲು ಪ್ರಯತ್ನ ಪಡುತ್ತಿದೆ. ಅದಕ್ಕೆ ಬಿಜೆಪಿ ತಮಗೆ ಬೇಕಾದವರನ್ನ ಆಯ್ಕೆ ಮಾಡಲು ಮಸೂದೆ ತಿದ್ದುಪಡಿ ಮಾಡಿದೆ ಅನ್ನೋದು ಕಾಂಗ್ರೆಸ್ನ ನೇರ ಆರೋಪ. ಈ ವಿಚಾರವಾಗಿ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಸಾಂವಿಧಾನಿಕ ಸಂಸ್ಥೆಗಳಿಗೆ ದ್ವಿಪಕ್ಷೀಯ ರೀತಿಯಲ್ಲಿ ನೇಮಕಾತಿ ನಡೆಯಬೇಕು, ರಾಜಕೀಯ ಹಸ್ತಕ್ಷೇಪ ಒಳ್ಳೆಯದಲ್ಲ ಅಂತ 2012ರಲ್ಲಿ ಅಡ್ವಾಣಿ ಬರೆದಿದ್ದ ಪತ್ರವನ್ನು ಉಲ್ಲೇಖಿಸಿ ಜೈರಾಮ್ ರಮೇಶ್ ಟ್ವೀಟ್ ಹಾಕಿದ್ದಾರೆ. ಈ ಮಧ್ಯೆ ಪ್ರಧಾನಿ ಮೋದಿ ಅವರನ್ನ ಕ್ಷುಲ್ಲಕ ರಾಜಕಾರಣಿ ಅಂತ ರಾಹುಲ್ ಜರೆದ್ರು. And the Prime Minister should speak not as a petty politician. And it's tragic to watch Mr. Narendra Modi. It's sad. Because the Prime Minister does not understand what he actually is. He is our representative. He is my representative. There's a complete misunderstanding in the mind of Narendra Modi ji about what the Prime Minister of India is. ಈ ಆರೋಪ ಪ್ರತ್ಯಾರೋಪಗಳ ನಡುವೆ 3 ಬ್ರಿಟಿಷರ ಕಾಲದ ಕೆಲವೊಂದಷ್ಟು ನಿಯಮಗಳಿಗೆ ಬದಲಾವಣೆಯನ್ನ ತರಲಾಗಿದೆ. ಇದರ ಜೊತೆಗೆ ಸಾಕಷ್ಟು ಮಾರ್ಪಾಟುಗಳನ್ನ ಭಾರತದ ಕಾನೂನು ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ತರಲಾಗಿದೆ. ಅದರಲ್ಲಿ ಪ್ರಮುಖವಾದದನ್ನ ಗಮನಿಸ್ತಾ ಹೋಗೋಣ ಕ್ವಿಕ್ ಆಗಿ. ಮೊದಲನೇದಾಗಿ ಬ್ರಿಟಿಷರ ಕಾನೂನಿಗೆ ಬ್ರೇಕ್ ಹಾಕಿರೋದು ಯಾವ್ಯಾವ ವಿಚಾರದಲ್ಲಿ ಗಮನಿಸೋಣ. ಭಾರತೀಯ ದಂಡ ಸಂಹಿತೆ ಐಪಿಸಿ 1860ರಿಂದ ಜಾರಿಯಲ್ಲಿದ್ದ ಈ ಒಂದನ್ನ ಇನ್ಮೇಲೆ ಭಾರತೀಯ ನ್ಯಾಯ ಸಂಹಿತೆ ಕಾನೂನು 2023 ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಅದರ ಅಡಿಯ ನಿಯಮವನ್ನ ಪಾಲನೆಗೆ ತರಲಾಗುತ್ತೆ. ಇದರ ಜೊತೆಗೆ ಮತ್ತೊಂದು ಬದಲಾವಣೆ ಏನಾಗಿದೆ ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಈ ಐಪಿಸಿ ಮಾತ್ರವಲ್ಲ, ಇದರ ಜೊತೆಗಾಗಿರುವ ಬದಲಾವಣೆ ಯಾವುದು, ಬ್ರಿಟಿಷರ ಕಾಲದ ಕಾನೂನಿನ ಬದಲಾವಣೆ ಯಾವುದಾಗಿದೆ ಗಮನಿಸೋಣ. ಅಪರಾಧ ಪ್ರಕ್ರಿಯಾ ಸಂಹಿತೆ ಅಂದ್ರೆ ಸಿಆರ್ಪಿಸಿ ಅಂತ ಹೇಳಿ ನಾವೇನ್ ಕರಿತಾ ಇದ್ವಿ, ಅದನ್ನ ಇನ್ನು ಮುಂದೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಕಾನೂನು 2023 ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಅದರ ಅಡಿ ಇರುವ ಕಾನೂನುಗಳಲ್ಲೂ ಕೂಡ ತಿದ್ದುಪಡಿಯನ್ನ ತರಲಾಗಿದೆ. ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದ ಬದಲಾವಣೆ ಆಗಿರೋದು ಯಾವ ವಿಚಾರದಲ್ಲಿ ಗಮನಿಸ್ತಾ ಹೋಗೋಣ. ಭಾರತೀಯ ಸಾಕ್ಷ್ಯ ಕಾಯ್ದೆ 1872 ಐಇಎ ಇದನ್ನ ಭಾರತೀಯ ಸಮಾನತೆ ಸಾಕ್ಷ್ಯ ಕಾನೂನು 2023 ಅಂತ ಹೇಳಿ ಬದಲಾವಣೆ ಮಾಡಲಾಗಿದೆ. ಅದರ ಅಡಿಯಲ್ಲೂ ಕೂಡ ಒಂದಷ್ಟು ಮಾರ್ಪಾಡುಗಳಾಗಿದ್ದು ಕಾನೂನಿನ ನಿಯಮಾವಳಿಗಳು ಅದರ ಅನುಸಾರ ಇನ್ಮುಂದೆ ಜಾರಿಗೆ ಬರಲಾಗಿದೆ. ಇದರ ಜೊತೆಗೆ ಒಂದಷ್ಟು ಮಸೂದೆಗಳಲ್ಲೂ ಕೂಡ ಬದಲಾವಣೆಯನ್ನ ತರಲಾಗಿದ್ದು ಅದರ ಅನ್ವಯ ಯಾವೆಲ್ಲ ರೀತಿಯ ಶಿಕ್ಷೆಯ ಪ್ರಮಾಣದಲ್ಲಿ ಬದಲಾವಣೆ ಆಗುತ್ತೆ ಗಮನಿಸ್ತಾ ಹೋಗೋಣ. ಗುಂಪು ಹಾಗೆ ಹಲ್ಲೆಯಲ್ಲಿ ಭಾಗಿಯಾದವರಿಗೆ ಕನಿಷ್ಠ 7 ವರ್ಷ ಜೈಲು ಶಿಕ್ಷೆ, ಗರಿಷ್ಠ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಇನ್ಮುಂದೆ ಗುಂಪು ಘರ್ಷಣೆಯಲ್ಲಿ ಭಾಗಿ ಆಗೋಕ್ ಮುಂಚೆ ಇದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕಾದ ಅನಿವಾರ್ಯತೆ. ಸಾಮೂಹಿಕ ಅತ್ಯಾಚಾರ ನಡೆಸಿದ್ರೆ 20 ವರ್ಷ ಅಥವಾ ಜೀವಾವಧಿ ಶಿಕ್ಷೆಯನ್ನ ಇನ್ಮುಂದೆ ಪ್ರಕಟ ಮಾಡುವ ಎಲ್ಲಾ ಹಕ್ಕು ಅಥವಾ ಎಲ್ಲಾ ಒಂದು ರೀತಿಯ ರೈಟ್ಸ್ ಕೋರ್ಟ್ಗಳಿಗೆ ಇರುತ್ತೆ, ಆಯಾ ಕೋರ್ಟ್ಗಳಿಗೆ ಇನ್ಮುಂದೆ ಇರುತ್ತೆ. ಹಾಗೆ ಅಪ್ರಾಪ್ತ ಮಕ್ಕಳ ಮೇಲೆ ಅತ್ಯಾಚಾರ ನಡೆಸಿದ್ರೆ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸುವ ಮಸೂದೆಯನ್ನ ಕೂಡ ಇವತ್ತು ಮಂಡಿಸಲಾಗಿದೆ. ಜಾರಿಗೆ ಬರುತ್ತೆ ಇನ್ಮೇಲಿಂದ. ಅಪ್ರಾಪ್ತ ವಯಸ್ಸಿನ ಮಕ್ಕಳ ಮೇಲೆ ಆಗ್ತಾ ಇರುವ ದೌರ್ಜನ್ಯ ತಡೆ ಹಿಡಿಯುವ ನಿಟ್ಟಿನಲ್ಲಿ ಇದು ಬಹಳಷ್ಟು ಪರಿಣಾಮಕಾರಿ ಆಗಬಹುದು ಅನ್ನೋ ನಿರೀಕ್ಷೆ. ಇನ್ನು ಎಫ್ಐಆರ್ ಆದ 3 ತಿಂಗಳ ಒಳಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದು ಕಡ್ಡಾಯವಾಗುತ್ತೆ. ಎಫ್ಐಆರ್ ಆಗಿದೆ, ಚಾರ್ಜ್ ಶೀಟ್ ಆಗಿಲ್ಲ ಅಂತ ಹೇಳಿ ತಿಂಗಳಾನ್ಗಟ್ಲೆ ತಳ್ಕೊಂಡು ಹೋಗ್ತಾ ಇದ್ದ ಪೊಲೀಸ್ ಪ್ರಕ್ರಿಯೆಗೂ ಇನ್ಮುಂದೆ ಒಂದಷ್ಟು ಮಾರ್ಪಾಡುಗಳನ್ನ ತರಲಾಗ್ತಾ ಇದೆ. ಇದರ ಜೊತೆಗೆ ಚಾರ್ಜ್ ಶೀಟ್ ಸಲ್ಲಿಸಿದ 2 ತಿಂಗಳ ಒಳಗೆ ಕೋರ್ಟ್ ವಿಚಾರಣೆ ಮುಗಿಬೇಕು. ಭಾರತದಲ್ಲಿ ಇದೊಂದು ಅಂದ್ರೆ ಕಾನೂನಾತ್ಮಕ ಪ್ರಕ್ರಿಯೆಗಳಲ್ಲಿ ಆಗ್ತಾ ಇರುವ ವಿಳಂಬ ಕೂಡ ಜಸ್ಟಿಸ್ ಡಿಲೇಡ್ ಜಸ್ಟಿಸ್ ಡಿನೇಡ್ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಅಲ್ಲೂ ಕೂಡ ಬದಲಾವಣೆ ತರುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ವಿಚಾರಣೆ ಮುಗಿದ 30 ದಿನಗಳ ಒಳಗೊಳಗೆ ಕೋರ್ಟ್ ಆದೇಶವನ್ನ ನೀಡಬೇಕು, ಇಲ್ಲ ತೀರ್ಪನ್ನ ಪ್ರಕಟಿಸಬೇಕು ಅನ್ನೋ ಮಾರ್ಪಾಡನ್ನ ಕೂಡ ತರಲಾಗಿದೆ. ಆ ಮೂಲಕ ಕ್ವಿಕ್ ಲಾ ಪ್ರೊಸೀಜರ್ಗಳಿಗೂ ಕೂಡ ಇಂಬನ್ನ ನೀಡಲಾಗ್ತಾ ಇದೆ. ಇದರ ಜೊತೆಗೆ ದೇಶದ್ರೋಹದ ಕಾಯ್ದೆ ಐಪಿಸಿ 124A ಇನ್ನು ಮುಂದೆ ಇರೋದಿಲ್ಲ. ಇದನ್ನ ವಾಪಸ್ ಪಡೆಯಲಾಗಿದೆ. ಬಹಳಷ್ಟು ಚರ್ಚೆಗಳಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದನ್ನ ವಾಪಸ್ ಪಡಿಬೇಕು ಪಡಿಬಾರದು ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗಿತ್ತು. ಇದನ್ನ ವಾಪಸ್ ಪಡೆಯುವ ನಿರ್ಧಾರಕ್ಕೂ ಕೂಡ ಕೇಂದ್ರ ಸರ್ಕಾರ ಬಂದಿದೆ. ಇದರ ಜೊತೆಗೆ ವಿಶ್ವ ಭೂಪಟದಲ್ಲಿ ದೇಶಗಳ ಮಧ್ಯೆ ರೇಸ್ ನಡೀತಲೇ ಇರುತ್ತೆ. ಆರ್ಥಿಕವಾಗಿ
ಸೈನ್ಯ ಬಲದಲ್ಲಿ, ವಿಜ್ಞಾನ ತಂತ್ರಜ್ಞಾನ ಆವಿಷ್ಕಾರ ವಿಚಾರದಲ್ಲಿ, ಹೀಗೆ ತನ್ನ ದೇಶದ ಸಾರ್ವಭೌಮತ್ವ ತೋರಿಸೋಕೆ ರೇಸ್ ಇದ್ದೇ ಇರುತ್ತೆ. ಈಗ ಚಂದ್ರನ ಮೇಲೂ ಕಾಲಿಡೋ ಸ್ಪೇಸ್ ವಿಷಯದಲ್ಲೂ ರೇಸ್ ಶುರುವಾಗಿದೆ, ಅದರಲ್ಲೂ ಭಾರತ ರಷ್ಯಾ ನಡುವೆ. ಸ್ಪೇಸ್ ಲೋಕದಲ್ಲೂ ರೇಸ್ ಶುರು. ಭಾರತ ದೇಶಕ್ಕೆ ರಷ್ಯಾನೇ ಪ್ರತಿಸ್ಪರ್ಧಿ. ಭಾರತ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಮಹತ್ವಾಕಾಂಕ್ಷೆಯ ಚಂದ್ರಯಾನ-3 ಯೋಜನೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿಯಲು ಸಜ್ಜಾಗಿದೆ. ಆಗಸ್ಟ್ 23 ಚಂದ್ರನ ಮೇಲೆ ರೋವರ್ ಇಳಿಸಲು ಮುಹೂರ್ತ ನಿಗದಿ ಮಾಡಿದೆ. ಅದಕ್ಕೂ 2 ದಿನ ಮೊದಲೇ ರಷ್ಯಾ ನೌಕೆ ಲೂನಾ 25 ಅದೇ ದಕ್ಷಿಣ ಧ್ರುವದಲ್ಲಿ ಇಳಿಯುತ್ತಿದೆ. ಚಂದ್ರನೂರಿಗೆ ರಷ್ಯಾದ ಲೂನಾ 25. 47 ವರ್ಷಗಳ ಬಳಿಕ ಚಂದ್ರನ ಅಂಗಳಕ್ಕೆ ರಷ್ಯಾ ಬಾಹ್ಯಾಕಾಶ ಸಂಸ್ಥೆ ಇವತ್ತು ನೌಕೆಯನ್ನ ಉಡಾಯಿಸಿದೆ. ಲೂನಾ 25 ಎಂಬ ನೌಕೆಯನ್ನ ಸುಯೆಜ್ 2.1 ರಾಕೆಟ್ ಬಳಸಿ ಮಾಸ್ಕೋದಿಂದ ಉಡಾಯಿಸಿದೆ. ಆಗಸ್ಟ್ 21ಕ್ಕೆ ರಷ್ಯಾದ ಸಣ್ಣ ಕಾರಿನ ಗಾತ್ರದ ರೋವರ್ ಚಂದ್ರನ ಮೇಲೆ ಇಳಿಯಲಿದೆ. ರಷ್ಯಾದ ಈ ಸಾಹಸಕ್ಕೆ ಭಾರತದ ಇಸ್ರೋ ಸಂಸ್ಥೆಯೂ ಮೆಚ್ಚುಗೆ ವ್ಯಕ್ತಪಡಿಸಿ ಟ್ವೀಟ್ ಮಾಡಿದೆ. ರಷ್ಯಾದ ಈ ಯೋಜನೆ ಹಿಂದೆಯೇ ನಿರ್ಧಾರವಾಗಿತ್ತು. 2022ರಲ್ಲಿ ಉಕ್ರೇನ್ನೊಂದಿಗೆ ಆರಂಭವಾದ ಯುದ್ಧದಿಂದಾಗಿ ಬಾಹ್ಯಾಕಾಶ ಕಾರ್ಯಾಚರಣೆಗೆ ಸಮಯ ದೊರೆತಿರಲಿಲ್ಲ. ಇವತ್ತು ಯಶಸ್ವಿ ಉಡಾವಣೆ ಮಾಡಿದ್ದು ಚಂದ್ರನ ಮೇಲ್ಮೈನಲ್ಲಿ ಭಾರತದ ಚಂದ್ರಯಾನ-3 ಜೊತೆಗೆ ರಷ್ಯಾ ಲೂನಾ 25 ಚಂದ್ರನ ಅಧ್ಯಯನ ನಡೆಸಲಿದೆ. ಹಾಗಾದ್ರೆ ಭಾರತದ ಚಂದ್ರಯಾನ-3 ಹಾಗೆ ರಷ್ಯಾದ ಲೂನಾ 25ನ ನಡುವೆ ಏನಾದರೂ ಸಾಮ್ಯತೆ ಇದೆಯಾ ಅಥವಾ ವ್ಯತ್ಯಾಸಗಳಿದೆಯಾ ಗಮನಿಸ್ತಾ ಹೋಗೋಣ. ಉಡಾವಣೆಯಾದ ದಿನಾಂಕದಿಂದಲೇ ಇದನ್ನು ಪ್ರಾರಂಭ ಮಾಡೋಣ. ನಮಗೆ ಗೊತ್ತಿರೋ ಹಾಗೆ ಚಂದ್ರಯಾನ-3 ಉಡಾವಣೆಯಾಗಿದ್ದು ಜುಲೈ 14ನೇ ತಾರೀಕು. ಇನ್ನು ಲೂನಾ 25 ಉಡಾವಣೆಯಾಗಿದ್ದು ಇವತ್ತು ಅಂದ್ರೆ ಆಗಸ್ಟ್ 11ನೇ ತಾರೀಕು. ಇನ್ನು ರಾಕೆಟ್ ಚಂದ್ರಯಾನ-3ನಲ್ಲಿ ಬಳಸಲಾಗಿರೋದು LVM ಮಾರ್ಕ್ 4 ಈ ಒಂದು ರಾಕೆಟ್ ಅನ್ನ ಬಳಸಲಾಗಿದೆ. ಇನ್ನು ರಷ್ಯಾದಿಂದ ಬಳಕೆ ಮಾಡಿಕೊಳ್ಳಲಾಗಿರೋದು ಸುಯೋಜ್ 2.1B ರಾಕೆಟ್ ಅನ್ನ. ಇನ್ನು ಉಡಾವಣೆಯಾದ ಜಾಗ ಯಾವುದು? ಭಾರತದ ಆಂಧ್ರಪ್ರದೇಶದಲ್ಲಿರುವ ಶ್ರೀಹರಿಕೋಟಾದಿಂದ ಚಂದ್ರಯಾನ-3 ಉಡಾವಣೆಯಾದ್ರೆ ಇತ್ತ ರಷ್ಯಾದ ಕಾಸ್ಮೋಡ್ರೋಮ್ನಿಂದ ಈ ಒಂದು ಲೂನಾ 25 ಉಪಗ್ರಹ ಉಡಾವಣೆಯಾಗಿದೆ. ಇನ್ನು ಮಾಸ್ನ ತೂಕದ ಕಂಪ್ಯಾರಿಸನ್ ಕೂಡ ಗಮನಿಸ್ಬಿಡೋಣ. ಚಂದ್ರಯಾನ-3ನದ್ದು ಮಾಸ್ ತೂಕ 3900 kg ಆದ್ರೆ ಇದಕ್ಕೆ ಕಂಪೇರ್ ಮಾಡಿದಾಗ ರಷ್ಯಾದ ಈ ಒಂದು ರಾಕೆಟ್ನ ಮಾಸ್ ತೂಕ ಕಡಿಮೆ ಅನ್ಸುತ್ತೆ, 1750 kg ಲೈಟ್ ವೇಟ್. ಇನ್ನು ರೋವರ್ ಲ್ಯಾಂಡರ್ನ ತೂಕ ಎರಡೂ ಸೇರಿಸಿದಾಗ ಚಂದ್ರಯಾನದ್ದು ಬಂದಿರೋದು 1752 kg ಆದ್ರೆ ಲೂನಾ 25ನದ್ದು ಕೇವಲ 31 kg. ಇನ್ನು ಲ್ಯಾಂಡ್ ಆಗೋ ದಿನಾಂಕ ಅಪ್ರಾಕ್ಸಿಮೇಟ್ಲಿ ಚಂದ್ರಯಾನ-3 23 ಆಗಸ್ಟ್ ಅಂತ ಹೇಳಿ ಅಂದಾಜು ಮಾಡಲಾಗ್ತಾ ಇದೆ. ಇದಕ್ಕೆ 2 ದಿನ ಮುಂಚಿತವಾಗಿ ಲೂನಾ 25 ಚಂದ್ರನ ಅಂಗಳದ ಮೇಲೆ ಕಾಲಿಡಲಿದೆ, ಅಂದ್ರೆ ಆಗಸ್ಟ್ 21ನೇ ತಾರೀಕು. ಇನ್ನು ಲ್ಯಾಂಡರ್ ಕಕ್ಷೆಯಲ್ಲಿ ಅಂದ್ರೆ ಎಲ್ಲಿ ಹೋಗಿ ಲ್ಯಾಂಡ್ ಆಗತ್ತೆ ಅನ್ನೋದನ್ನ ಗಮನಿಸಿದಾಗ ಟಾರ್ಗೆಟ್ ಒಂದೇ, ಸಾಮ್ಯತೆ ಈ ವಿಚಾರದಲ್ಲಿದೆ. ಭಾರತದ ಚಂದ್ರಯಾನ-3 ಕೂಡ ಚಂದ್ರನ ದಕ್ಷಿಣ ಧ್ರುವವನ್ನ ಫೋಕಸ್ ಮಾಡ್ತಾ ಇದ್ರೆ ಲೂನಾ 25 ಕೂಡ ದಕ್ಷಿಣ ಧ್ರುವವನ್ನೇ ಫೋಕಸ್ ಮಾಡ್ತಾ ಇದೆ. ಒಟ್ಟು ಪ್ರಯಾಣ 42 ದಿನ ಚಂದ್ರಯಾನ-3ನದ್ದಾದ್ರೆ ಲೂನಾ 25 ಕೇವಲ 12 ದಿನ. ಇನ್ನು ಆಯಸ್ಸು ಅಂದ್ರೆ ಎಷ್ಟು ದಿನಗಳ ಕಾಲ ಅಧ್ಯಯನ ನಡೆಸುವ ಅಂದಾಜನ್ನ ಮಾಡಲಾಗಿದೆ ಅಂದ್ರೆ ಟು ಬಿ ಪ್ರಿಸೈಸ್ 14 ದಿನಗಳ ಕಾಲ ಅಧ್ಯಯನವನ್ನ ನಡೆಸುತ್ತೆ. 6 ತಿಂಗಳು ಗರಿಷ್ಠ ಅಧ್ಯಯನ ನಡೆಸುವ ಕೆಪಾಸಿಟಿ ಚಂದ್ರಯಾನ-3ಗಿದೆ. ಆದ್ರೆ 1 ವರ್ಷದವರೆಗೂ ಅಧ್ಯಯನವನ್ನ ಮಾಡಲಿದೆ ಚಂದ್ರನ ಮೇಲೆ ರಷ್ಯಾದ ಲೂನಾ 25. ಹಾಗಾದ್ರೆ ಯಾವ ವಿಚಾರದಲ್ಲಿ ನಡೆಯುತ್ತೆ ಈ ಅಧ್ಯಯನ ಅನ್ನೋದನ್ನ ಗಮನಿಸಿದಾಗ ಭಾರತದ ಚಂದ್ರಯಾನ-3 ನಡೆಸೋದು ಚಂದ್ರನ ಮೇಲಿರುವ ಖನಿಜ ಹಾಗೆ ನೀರಿನ ಅಂಶಕ್ಕೆ ಕುರಿತಾಗಿ, ಅದೇ ಲೂನಾ 25 ನಡೆಸೋದು ಮಂಜು ಹಾಗೆ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಾವಾಗಲೇ ಹೇಳಿದಾಗೆ ರೇಸ್ ಅಂತೂ ಪ್ರಾರಂಭವಾಗಿದೆ. ಇದರಲ್ಲಿ ಯಾರದ್ದು ಮೇಲುಗೈ ಅನ್ನೋ ಕುತೂಹಲ ಮುಂದುವರೆದಿದೆ. ಇನ್ನು ಮಹಿಳಾ ಸಾಧಕಿಯರನ್ನ ಪರಿಚಯಿಸಿ ಪ್ರೋತ್ಸಾಹಿಸುತ್ತಾ ಇದೆ ನ್ಯೂಸ್ 18 ಶ್ರೀ ಶಕ್ತಿ ಅಭಿಯಾನ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಸ್ವಾವಲಂಬಿ ಬದುಕು ಸಾಧಿಸ್ತಾ ಸಮಾಜ ಸೇವೆ ಮಾಡ್ತಿರುವ ಸ್ತ್ರೀಯರ ಬಗ್ಗೆ ಬೆಳಕು ಚೆಲ್ಲಿತ್ತು ನ್ಯೂಸ್ 18. ಈ ವಿಶೇಷ ಅಭಿಯಾನದ ಸಮಾರೋಪ ಸಮಾರಂಭ ದೆಹಲಿಯಲ್ಲಿ ನಡೆಯಿತು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ದೇಶದ ಅಭಿವೃದ್ಧಿಗೆ ನಾರಿ ಶಕ್ತಿ ಪ್ರಮುಖ ಪಾತ್ರ ವಹಿಸಲಿದೆ ಅಂತ ಮುರ್ಮು ಬಣ್ಣಿಸಿದ್ರು. ಆರೋಗ್ಯಯುತ, ಸಬಲ ಹಾಗೂ ಅಭಿವೃದ್ಧಿ ಸಮಾಜ ನಿರ್ಮಾಣಕ್ಕೆ ಮಹಿಳೆಯರು ಅಗತ್ಯ ಎಂದರು. And Tala Sararia. Thank you. And ladies, before you step down from the stage, together a nice picture for posterity, please. Together on stage.
Thank you. Everybody, please, quickly. Right there, can we have a picture together? All of you right at the center. Yeah. Thank you.